ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಕ್ಸಲ್ ವಿಕ್ರಮ್ ಗೌಡ ಚಟುವಟಿಕೆಗಳ ಮೇಲೆ ಕಳೆದ 20 ವರ್ಷಗಳಿಂದ ನಿಗಾ ವಹಿಸಲಾಗಿತ್ತು. ಜನವಿರೋಧಿ ಕೆಲಸದಲ್ಲಿ ತೊಡಗಿದ್ದ ಎಂಬ ಮಾಹಿತಿ ಇದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಸದಾಶಿವನಗರದಲ್ಲಿ ಮಾತನಾಡಿ, ಕಾನೂನು ಬಾಹಿರವಾಗಿ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ, ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದ, ನಕ್ಸಲ್ ನಿಗ್ರಹಕ್ಕಾಗಿ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ನಕ್ಸಲ್ ನಿಗ್ರಹ ಪಡೆಯನ್ನು ರಚಿಸಲಾಗಿದೆ. ನಕ್ಸಲ್ ಚಟುವಟಿಕೆ ಹಿನ್ನೆಲೆ ಈ ಘಟನೆ ಜರುಗಿದೆ. ವಿಕ್ರಮ್ ಗೌಡ ಅವರದ್ದು ನಕಲಿ ಎನ್ಕೌಂಟರ್ ಅಲ್ಲ ಎಂದಿದ್ದಾರೆ. ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದವರಿಗೆ ಶರಣಾಗುವಂತೆ ವಿಚಾರವಾದಿಗಳು ಮನವಿ ಮಾಡಿದ್ದಾರೆ. ಇದು ಸರಿ ಅಲ್ಲ. ಸಮಾಜದಲ್ಲಿ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಿ ನಕ್ಸಲ್ ಚಟುವಟಿಕೆ ಸೇರಬೇಡಿ ಎಂದಿದ್ದಾರೆ. ನಕ್ಸಲರನ್ನ ಮುಖ್ಯ ವಾಹಿನಿಗೆ ತರುವ ಪ್ರಯತ್ನವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಂಗನ್ ವಿರೋಧಿ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ಈ ರೀತಿ ಮಾಡಿದೆ, ನಕಲಿ ಎನ್ಕೌಂಟರ್ ಮಾಡಿದೆ. ನಾನು ನಿನ್ನೆ ಕೂಡ ಕ್ಲಾರಿಫೈ ಮಾಡಿದ್ದೇನೆ, ಇದು ನಕಲಿ ಎನ್ಕೌಂಟರ್ ಅಲ್ಲ. ಕಳೆದ 20 ವರ್ಷದಿಂದ ಏನು ವಿಕ್ರಮ್ ಗೌಡನ ಆ್ಯಕ್ಟಿವಿಟಿಗಳನ್ನು ಮಾನಿಟರ್ ಮಾಡಿದ್ದಾರೆ. ಅವರು ಯಾವ್ಯಾವ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು, ಜನವಿರೋಧಿ ಕೆಲಸಗಳು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅದನ್ನು ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇದೆ. ನಾನು ನಿನ್ನೆನೂ ಹೇಳಿದೆ, ಸುಮಾರು 60ಕ್ಕೂ ಹೆಚ್ಚು ಕೇಸ್ಗಳು ಅವ್ರ ಮೇಲಿದ್ದಾವೆ ಮತ್ತು ಅವರು ಅನ್ಲಾಫುಲ್ಲಾಗಿ ಅಥವಾ ಪರ್ಮಿಷನ್ನು ಲೈಸೆನ್ಸ್ಗಳು ಇಲ್ಲದೇನೆ ಫೈರ್ ಆರ್ಮ್ಸ್ ಎಲ್ಲ ಕ್ಯಾರಿ ಮಾಡ್ತಿದ್ರು, ಮೆಷಿನ್ ಗನ್ನು ಅಂಥದ್ದೆಲ್ಲ. ಅದರಲ್ಲಿ ನಕ್ಸಲ್ ಕ್ಯಾಟಗರಿಗೆ ಬಂದಿದ್ದಾರೆ. ಹಾಗಾಗಿ ನಕ್ಸಲ್ಲು ನಿಗ್ರಹ ಮಾಡೋದಕ್ಕೇನೆ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದಕ್ಕಾಗಿ ಒಂದು ಫೋರ್ಸನ್ನೇ ಕ್ರಿಯೇಟ್ ಮಾಡಿದೆ. ಒರಿಸ್ಸಾದಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ನಕ್ಸಲ್ ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತಲೇ ಕ್ರಿಯೇಟ್ ಮಾಡಿದೆ. ಅದಕ್ಕಾಗಿ ಈ ಘಟನೆಗಳು ನಡೆದಿದೆ ವಿನ ಬೇರೆ ಯಾವುದೇ ರೀತಿಯಲ್ಲಿ ನಡೆದಿಲ್ಲ. ಪ್ರಗತಿಪರರು ಈ ರೀತಿ ಟೀಕೆ ಮಾಡ್ತಿರೋರು ತಾವೇನು ಹೇಳಿ? ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.